ಕನ್ನಡ ಜಾಣಜಾಣಿಯರು ನಮಸ್ಕಾರ. ನಿನ್ನೆ ಇಂಡಿಯಾ 2020 ವರ್ಲ್ಡ್ ಕಪ್ ಹೊಡಿತು. ಭಾರತ ಚಾಂಪಿಯನ್ ಆದರು. ಎಲ್ಲರೂ ಖುಷಿ ಪಟ್ವಿ, ಸಂಭ್ರಮ ಪಟ್ವಿ. ಕೆಲವು ದಿನಗಳ ಹಿಂದೆ ಇದೇ ಥರ ಒಂದು ಕ್ರಿಕೆಟ್ ಮ್ಯಾಚ್ ಫೈನಲ್ ಆಗುತ್ತೆ. ಅದು ತುಂಬ ಜನ ಮರೆಯೋಕ್ಕಾಗಲ್ಲ ಅದನ್ನ. ಹುಬ್ಬಳ್ಳಿಯಲ್ಲಿ ರಣಜಿ ಫೈನಲ್, ಒಂದು ಕಡೆ ಕರ್ನಾಟಕ, ಇನ್ನೊಂದು ಕಡೆ ಜಮ್ಮು ಕಾಶ್ಮೀರ ಫೈನಲ್ ಮ್ಯಾಚು. ಕರ್ನಾಟಕದ ಒಬ್ಬ ಹೊಸ ಹುಡುಗನ ಜೊತೆ ಪ್ಲೇಯರ್ ಜೊತೆ ಜಮ್ಮು ಕಾಶ್ಮೀರದ ಒಬ್ಬ ಸೀನಿಯರ್ ಪ್ಲೇಯರ್, ಬಹುಶಃ ಒಂದು ಕ್ಯಾಪ್ಟನ್ ಇರಬೇಕು, ಜಗಳ ಮಾಡ್ತಾನೆ, ಕಿರಿಕ್ ಮಾಡ್ತಾ ಇರ್ತಾನೆ. ಆ ಹುಡುಗನ ಅವಾಜ್ ಆಗ್ತಾ ಇರ್ತಾನೆ. ಅಷ್ಟರೊಳಗೆ ಅಲ್ಲೇ ಪಕ್ಕದಲ್ಲಿದ್ದಂಥ ಮಾಯಾಂಕ್ ಅಗರ್ವಾಲ್ ಆತ ಸೀನಿಯರ್ ಪ್ಲೇಯರ್ ಕರ್ನಾಟಕಕ್ಕೆ ಓಡ್ ಬರ್ತಾನಂತ, ಮಧ್ಯಕ್ಕೆ ನಿಂತ್ಕೋತಾನೆ. ಅವನಿಗೆ ಚೆನ್ನಾಗಿ ತರಟೆ ತಗೋತಾನೆ. ಅಂದರೆ ತುಂಬ ಜನಕ್ಕೆ ಅದು ಖುಷಿ ಆಯಿತು. ಯಾಕೆಂದರೆ ಒಬ್ಬ ಚಿಕ್ಕ ಹುಡುಗನ ಜೊತೆ ಹೋದಾಗ ಒಬ್ಬ ಸೀನಿಯರ್ ಪ್ಲೇಯರು ಓಡ್ ಬಂದು ಆ ಹುಡುಗನ ಬೆಂಬಲಕ್ಕೆ ನಿಂತಿದ್ದು ಧ್ವನಿಯಾಗಿದ್ದಿತ್ತಲ್ಲ, ಅಂದರೆ ಒಬ್ಬ ನಾಯಕನ ಗುಣ ತೋರಿಸುತ್ತೆ. ಯಾರೇನು ಬೇಕಾದ್ರೂ ಹೇಳ್ಬೋದು, ಆ ಸಂದರ್ಭ ಬಂದಾಗಲೇ ಒಬ್ಬ ನಾಯಕ ಎಂತನೋ ಯಾರೆಂತಾರೋ ಯೋಗ್ಯತೆ ಅಂತನೂ ಗೊತ್ತಾಗೋದು. ಇವತ್ತು ಭಾರತದ ಸಂದರ್ಭದಲ್ಲಿ ಮೋದಿನ ಇಷ್ಟು ವರ್ಷ ಹೊಗಳಿದ್ರಲ್ಲಪ್ಪ, 11 ವರ್ಷ ಹೊಗಳಿ 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 ಇವತ್ತು ಇವ್ರು ಎಂಥ ನಾಯಕ, ಇವ್ರ ಯೋಗ್ಯತೆ ಏನು, ಇವ್ರ ಕೆಪಾಸಿಟಿ ತಾಕತ್ತೇನು ಅಂತ ಹೇಳ್ಬಿಟ್ಟು ಇಡೀ ಜಗತ್ತಿಗೆ ಪಠಾ ಬಯಲಾಗಿದೆ. ಅದಕ್ಕಿಂತ ಮುಂಚೆ ಒಂದು ವಿಚಾರ ಹೇಳ್ಬಿಡ್ತೀನಿ. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ಅನುವಾದಿತ ಕೃತಿ ಇದೆ, ಮಹಾಪಲಾಯನ ಅಂತ ಹೇಳ್ಬಿಟ್ಟು, ಇಂಗ್ಲೀಷಲ್ಲಿ ದಿ ಲಾಂಗ್ ವಾಕ್ ಅಂತೇಳಿ. ರಷ್ಯಾದ ಶಿಕ್ಷಾ ಶಿಬಿರದಿಂದ 8 ಜನ ತಪ್ಪಿಸ್ಕೊಂಡು ಓಡ್ಬರ್ತಾರೆ. ಕಾಡಲ್ಲಿ ಒಂದು ಹುಡುಗಿ ಸಿಗ್ತಾಳೆ. ಒಟ್ಟು 9 ಜನ ತಪ್ಪಿಸ್ಕೊಂಡು ಭಾರತಕ್ಕೆ ಓಡ್ಬರ್ತಾರೆ. 1 ವರ್ಷಗಳ ಕಾಲ ಸತತ ನಡಿಗೆ ಕಠಿಣವಾದ ನಡಿಗೆ. ಭಾರತಕ್ಕೆ ಬಂದಾಗ 3 ಜನ ಮಾತ್ರ ಬದುಕುಳಿತಾರೆ, 6 ಜನ ಸತ್ತೋಗ್ತಾರೆ. ತಿನ್ನಕ್ಕಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಅನ್ನ ಇಲ್ದಲೆ ಬಹಳ ಕಠಿಣ ಪರಿಸ್ಥಿತಿಯಲ್ಲಿ ಸತ್ತೋಗ್ತಾರೆ ಅವರು. ಯಾಕೆ ಅವ್ರ ಜೀವ ಹೋದ್ರೂ ಪರವಾಗಿಲ್ಲ, ಜೀವನ ಲೆಕ್ಕಸ್ಥ ನಡ್ಕೊಂಬಂದ್ರು ಅಂದರೆ, ಮನುಷ್ಯನಿಗೆ ಬೇಕಾಗಿರೋದು ಜೀವಕ್ಕಿಂತಲೂ ಸಹ ಸ್ವತಂತ್ರ, ಸ್ವಾಭಿಮಾನ, ಘನತೆಯ ಬದುಕು ಅಂತ ಅರ್ಥ. ಇವತ್ತು ಇಷ್ಟು ಭಾರತದ 140 ಕೋಟಿ ಜನಸಂಖ್ಯೆಯ ಘನತೆಯನ್ನ, ಸ್ವಾಭಿಮಾನವನ್ನ, ಸ್ವತಂತ್ರವನ್ನ ಯಾವನೋ ಧನಾತಿನ ದೇಶಕ್ಕೆ ಅಡ ಇಟ್ಟಂತ ಈ ನಾಲಾಯಕ್ ಪ್ರಧಾನಿ, ಅಂಜುಬುರ್ಕ ಪ್ರಧಾನಿ, ಒಬ್ಬ ರಣಹೇಡಿ ಏತ್ಲಾಡಿ ಪ್ರಧಾನಿ ಪಟ್ಟದಲ್ಲಿ ಒಂದೇ ಒಂದು ಅರಗಳಿಗೆ ಕೂತ್ಕೊಳ್ಳುವ ಯೋಗ್ಯತೆ ಐತಲ್ಲ, ಮೊದಲಿತ ತೊಲಗಬೇಕು ಈ ಮನುಷ್ಯ. ನಮ್ದು ಎಂಥ ದೇಶ ರೀ? ನಮ್ಮ ಪುರಾಣಗಳು ಹೆಂಗಿದೆ, ಎಂತೆಂಥ ಕಥೆಗಳು ಓದಿದ್ವಿ ನಾವು. ಇಡೀ ಜಗತ್ತನ್ನೇ ಆಳದಂಥ ಶ್ರೀರಾಮಚಂದ್ರ, ಅದಕ್ಕೆ ದೇವಸ್ಥಾನ ಕಟ್ಟಿದ್ವಿ ನಾವು ಇವತ್ತು. ಎಂಥ ಅದ್ಭುತ ಆಡಳಿತ ಕೊಟ್ಟ. ಅಷ್ಟೇ ಅಲ್ಲ, ಶ್ರೀಕೃಷ್ಣ ಪರಮಾತ್ಮ ಒಂದು ಚಕ್ರ ಬಿಟ್ಟ ತಕ್ಷಣ ಸೂರ್ಯನೇ ಮರೆ ಮಾಡ್ತಿರ್ತಾನೆ, ಹಗಲು ಕತ್ಲಾಗ್ಬಿಡುತ್ತೆ. ಅರ್ಜುನನ ತಲೆನ ಕತ್ತರಿಸ್ಕೊಂಡು ತೊಗೊಂಡೋಗಿರ್ತಾರೆ, ಕತ್ತರಿಸಿ ಸಾಯಿಸ್ಬಿಟ್ಟು ತೊಗೊಂಡೋಗಿರ್ತಾರೆ. ಕೃಷ್ಣ ಚಕ್ರ ಬಿಟ್ಟ ತಕ್ಷಣ ಪಾತಾಳ ಲೋಕಕ್ಕೆ ಹೋಗಿ, ನಾಗಲೋಕಕ್ಕೆ ಹೋಗಿ ಎಲ್ಲರನ್ನೂ ಹೊಡೆದು ಬಿಸಾಕಿ ಆ ಚಕ್ರದ ಮೇಲೆ ಹಂಗೆ ತಲೆ ಇಟ್ಕೊ ಬಂದ್ಬಿಟ್ಟು ಜೋಡಿಸ್ಬಿಟ್ಟು ಜೀವ ಬಂದ್ಬಿಡುತ್ತೆ. ಅಷ್ಟೇ ಅಲ್ಲ, ಇವತ್ತೇನು ನೀವು ರೈಟ್ ಬ್ರದರ್ಸ್ ವಿಮಾನ ಕಂಡಿಡಿದ್ರು, ನಾವು ಪುಷ್ಪಕ ವಿಮಾನ ಇತ್ತು, ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾ ಇದ್ವಿ, ಇದೆಲ್ಲ ಮಾಡಿದ್ವಿ. ಮಂತ್ರ ಹೇಳಿ ಮಳೆ ಬರೆಸ್ತೀವಿ, ಮಂತ್ರ ಹೇಳ್ರಿ ಮಳೆ ಬರುತ್ತ್ರಿ. ಇನ್ನೂ ಮಜಾ ಏನು ಗೊತ್ತಾ? ತನ್ನ ಶಿಷ್ಯ ಸ್ವರ್ಗಕ್ಕೆ ಹೋಗ್ತಾನೆ, ಸ್ವರ್ಗದಲ್ಲಿ ಜಾಗ ಕೊಡಲ್ಲ, ಓಡಿಸ್ಬಿಡ್ತಾರೆ, ಗುರುಗೆ ತಡ್ಕೊಳಕ್ಕಾಗಲ್ಲ, ಅರ್ಧಕ್ಕೆ ಹಂಗೆ ನಿಲ್ಲಿಸಿ ಅವನ್ನ ತನ್ನ ಮಂತ್ರಶಕ್ತಿಯಿಂದ ಒಂದು ಸ್ವರ್ಗವನ್ನೇ ನಿರ್ಮಾಣ ಮಾಡಿ, ಅದಕ್ಕೆ ತ್ರಿಶಂಕು ಸ್ವರ್ಗ ಅಂತ ಇವತ್ತು ಫೇಮಸ್. ನೋಡಿ, ಅರ್ಧ ದಾರಿಗೆ ಸ್ವರ್ಗ ಮಾಡಿ ತನ್ನ ಶಿಷ್ಯಂಗೋಸ್ಕರ. ಇಂಥ ತಾಕತ್ತಿರೋ ದೇಶ ನಮ್ದು. ಇನ್ನೂ ಮಜಾ ಗೊತ್ತಾ ನಿಮಗೆ? ಒಂದು ಹೋಮ ಮಾಡ್ತೀವಿ, ಹೋಮ ಮಾಡಿ ಈ ಭೂಮಂಡಲದ ಎಲ್ಲ ಸರ್ಪಗಳು, ಹಾವುಗಳು ಬಂದು ತುಪ್ಪನೆ ಹೋಮದಾಗ ಬಿದ್ದೋಯ್ತವೆ, ಎಲ್ಲ ಬಿಸೋಗ್ತಾ ಇರ್ತವೆ. ಅಷ್ಟು ಪವರ್ಫುಲ್ ರೀ. ಇವತ್ತು ಹೋಮ ಮಾಡಿ ಯಾರ್ಯಾರ ಹತ್ರ ನ್ಯೂಕ್ಲಿಯರ್ ಬಾಂಬ್ಗಳಿದೆ, ಕ್ಷಿಪಣಿಗಳಿದೆ, ಎಲ್ಲ ಹಂಗೆ ಬಂದ್ಬಿಡ್ಬೇಕು, ಬಂದು ಹೋಮ ಬಿದ್ದೋಗ್ಬಿಡ್ಬೇಕು. ನೀವು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಅದನ್ನ ಬಳಸ್ಕೋತಾ ಇಲ್ಲ. ಅದನ್ನ ಹೋಮ ಮಾಡಬೇಕು, ಅವ್ರಿಗೆ ಬಳಸ್ಕೋಬೇಕು, ಅವ್ರಿಗೆ ಹೇಳ್ಬೇಕು. ದೊಡ್ಡ ಹೋಮಕುಂಡ ಮಾಡಿ, ಯಾವ ದೇಶದಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳಿದ್ದಾವೆ, ವೆಪನ್ಸ್ಗಳಿದ್ದಾವೆ, ರ್ಯಾಕೆಟ್ಗಳಿದ್ದಾವೆ, ಎಲ್ಲ ಬಂದು ಹಂಗೆ ಸರ್ಪಗಳ ಥರ ತುಪ್ಪು ಬಂದು ಬಿದ್ದೋಗ್ಬಿಡ್ಬೇಕು ಆ ಮಟ್ಟಕ್ಕೆ. ಮತ್ತೆ ನಮ್ಮ ರಾಯರು, ಯಾರೋ ಸಾಬಿ ರಾಯರಿಗೆ ಅವಮಾನ ಮಾಡಬೇಕು ಅಂತ ಮಾಂಸ ತಂದಿಟ್ಬಿಡ್ತಾನೆ. ನೀರು ಚಿಮ್ಮಿಸಿದ ತಕ್ಷಣ, ನೀರು ಎಸ್ದ ತಕ್ಷಣ ಹಣ್ಣಾಗ್ಬಿಡ್ತವೆ, ಹೂವಾಗ್ಬಿಡ್ತದೆ ಎಲ್ಲ. ಇವತ್ತು ಜೀವಂತ ಹೊರಗಡೆ ಎತ್ಕೊಂಡು ಎಲ್ಲರಿಗೂ ಆಶೀರ್ವಾದ ಕೇಳಿ ಕೊಡ್ತಾವ್ರೆ. ನಿಮ್ಗೇನು ತಗೊಳಕ್ಕೇನು ರೋಗ ಅಪ್ಪ? ನಿಮ್ಗಳಿಗೆ ಏನು ರೋಗ ನಿಮಗೆ? ಇಷ್ಟ ಒಂದು ಇತಿಹಾಸ ಇರುವ ಗತವೈಭವದ ಇಂಥ ಭಾರತದ ಪುಣ್ಯಭೂಮಿಯನ್ನು ಯಾವನೋ ಎಕ್ಕಶ್ಚಿತ್ ಒಬ್ಬ ದನ ತಿನ್ನ ದೇಶದವನು ಟ್ರಂಪ್ ಬಂದು ಅವಾಜ್ ಆಗ್ತಾನೆ, ನೀವು 30 ದಿವಸ ಕೊಟ್ಟಿದ್ದೀನಿ ಕಂಡ್ರೋ, ಪೆಟ್ರೋಲ್ ತಗೊಂಬಿಟ್ರ, ಅಲ್ಲಿ 30 ದಿವಸ ಕೊಟ್ಟಿದ್ದೀನಿ ಕಂಡ್ರಲ್ಲಿ, ಎತ್ಕೊಬಿಟ್ರ ಪೆಟ್ರೋಲ್ ಅಂತ ಹೇಳ್ತಾನೆ. ಇನ್ನೊಂದ್ಸಲ ಹೇಳ್ತಾನೆ, ಆಪರೇಷನ್ ಸಿಂಧೂರ ನಿಲ್ಲಿಸ್ಬಿಡಪ್ಪಕ್ಕಪ್ಪ, ಯುದ್ಧ ಮಾಡಂಗಿಲ್ಲ, ನಿಲ್ಲಿಸ್ಬೇಕದ್ನ ಅಂತ ಹೇಳ್ತಾನೆ.
ಅವನೇ ಪದೇ ಪದೇ ಹೇಳ್ಕೊಂಡಿದ್ದ, ನಾನು ಹೇಳಿ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು. ಅವನೇ ಪದೇ ಪದೇ ಹೇಳ್ಕೊಂಡಿದ್ದಾನಲ್ವಾ. ಯಾರ್ರೀ ಅವನು ನಮ್ಮ ದೇಶಕ್ಕೆ? ಯಾರವನು? ಇಂಥ ಘನತೆ ಇರೋ ದೇಶಕ್ಕೆ ಇಂಥ ಅವಾಜ್ ಆಗ್ತಾವನೆ ಅಂದರೆ, ನೀವು ಏನಾದರೂ ಸರ್ ದಯವಿಟ್ಟು ಒಂದು ದೊಡ್ಡ ಊರು ಬೇಡ, ಒಂದು ಹಳ್ಳಿಲಿ ಸರ್, ಒಂದು ಹಳ್ಳಿಲಿ ಯಾವುದೇ ಊರನ್ನು ಬಂದ್ಬಿಟ್ಟು ನಿಮ್ಮೂರಲ್ಲಿ ಯಾರಿಗಾರು ಸುಮ್ಮನೆ ಹೊಡೆದ್ಬಿಟ್ರೆ ಮತ್ತೊಂದ್ರೆ ಸುಮ್ಮನೆ ಇರ್ತೀರಿ ನೀವು? ಸುಮ್ಮನೆ ಇರ್ತೀರಾ? ಇಟ್ಕೊಂಡು ವಾಂಚ ಅಲ್ವಾ? ಅದು ಬೇಡ ರೀ. ಒಂದು ಗಲ್ಲಿಲಿ ಯಾವುದೋ ಒಂದು ಬೀದಿಲಿ ಬೇರೆ ಬೀದಿ ಒಂದು ನಾಯಿ ಬಂದ್ಬಿಟ್ರೆ ಇವು ಬಿಡಲ್ಲ. ಬಿಡ್ತಾವ ನಾಯಿಗಳು? ಸಾಧ್ಯನೇ ಇಲ್ಲ. ಅಂತ ನಮ್ಮ ಎಲ್ಲೆಗಳಿಗೆ ಬಂದು ಉಡಾಯಿಸ್ತಾರೆ. ಅಮೇರಿಕದವ್ರು ಬಂದ್ಬಿಟ್ಟು ನಮ್ಮ ಎಲ್ಲೆ ಒಳಗೆ ಉಡಾಯಿಸ್ತಾರೆ ಅಂದರೆ ಏನನ್ಬೇಕು? ನಮ್ಮ ಯೋಗ್ಯತೆ ಏನು? ಏನು ಇಷ್ಟು ದಿವಸ ಹೋಗ್ಲಿದ್ದು ನೀವು? ವೀರಾದಿ ವೀರ ಏನು ಇದು ಉಡುಪಿಯಲ್ಲಿ ಅಂತಂದಪ್ಪ ಮಹಾನಾಯಕ ಅಂತ. ನಮಗೆ ಮಹಾನಾಯಕ ಅಂತ ಅಂಬೇಡ್ಕರ್ ನೆನಪಾಗ್ತಾರೆ. ಮೋದಿಗೆ ಮಹಾನಾಯಕ ಅಂತ ಕೊಟ್ಟರು. ಏನು ಪೊಕ್ಕಲ್ಗಳಲ್ಲಿ ಒಬ್ಬ ಹಂಜುವೃಕಗ್ರ ಮಹಾನಾಯಕ ಅಂತಾನ? ಅವನು ಯಾವನ್ರಿ? ದನ ತಿನ್ನೋದು ಎಷ್ಟು ಜನ ಬಂದ್ಬಿಟ್ಟು ನಮ್ಮ ಇಂಥ ಹಿನ್ನೆಲೆ ಇರುವ ದೇಶಕ್ಕೆ ವಾರ್ನಿಂಗ್ ಕೊಡ್ತಾನೆ ಅಂದರೆ ಏನು ಅನ್ಬೇಕಿದಕ್ಕೆ? ಏನು ಅನ್ಸಲ್ವಾ? ಇನ್ನೂ ಈ ಮನುಷ್ಯ ಅಧಿಕಾರದಲ್ಲಿ ಇರಬೇಕು ಅಂತೀರಾ? ಇನ್ನೂ ಸಮರ್ಥನೆ ಮಾಡ್ತೀರಾ? ಯಾಕೆಂದ್ರೆ ಈ ಮನುಷ್ಯನ ಸಮರ್ಥನೆ ಮಾಡೋರು ಅಲ್ಲಿ ಅಂಡಮಾನ್ ಜೈಲಲ್ಲಿ ಇದೇ ಸಾವರ್ಕರ್ ಅಂತಿದ್ನಲ್ಲ, ಸಾವರ್ಕರ್, ಅವನಿಗೆ ಈ ಪಠಾಣ್ಗಳು ಮತ್ತೆ ಬ್ರಿಟಿಷರು ಅಂಡು ಬಳಸ್ಕೊತಾ ಇದ್ರು. ಹಂಗೆ ಈ ಮೋದಿಯನ್ನ ಅಮೇರಿಕದ ಬಳಸ್ತಾವ್ರೆ. ಇಂಥವ್ರು ಬೇಕಾ? ಅದಕ್ಕೆ ಹೇಳಿದ್ರೆಲ್ಲ ಒಂದೇ ವಂಶಸ್ಥರು ಅಂತ ಹೇಳ್ಬಿಟ್ಟು. ನೀವು ಹೇಳ್ಬೋದು ಇಷ್ಟ ತನಕ ನೀವು ಪುರಾಣದ ಹೇಳಿದೆ, ಪುರಾಣ ಅವ್ರು ಹೇಳೋದು ಪುರಾಣ ಅಲ್ಲ, ಪುರಾಣ ಆಗಿದ್ರೆ ದೇವಸ್ಥಾನ ಕಟ್ತಿದ್ರಿ. ಆಯ್ತು, ಒಂದಷ್ಟು ಜನಕ್ಕೆ ಪುರಾಣ ಅಂತ ಅನ್ಕೊಳವ. ಈ ಕ್ಷಣಕ್ಕೆ ನೋಡಿ, ನೀವು ಯಾರನ್ನ ಮೌನಿ ಬಾಬಾನ್ ಕರಿತಾ ಇದ್ರಲ್ಲ, ಮೌನಿ ಬಾಬಾ ಮನಮೋಹನ್ ಸಿಂಗ್ ಮಾತಾಡಲ್ಲ, ಯಾರ್ದೋ ಕೈಗೊಂಬೆ ಅಂತ ಮನಮೋಹನ್ ಸಿಂಗ್ ಅಮೇರಿಕ ನೆಲದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನೀನು ಮಾಡ್ತಾ ಇರೋದು ತಪ್ಪು, ಇರಾಕ್ ಮೇಲೆ ಯುದ್ಧ ಮಾಡ್ತಾ ಇರೋದು ನೀನು ತಪ್ಪು ಅಂತೇಳಿ ಮುಲಾಜಿಲ್ದ ಹೇಳ್ತಾರೆ ಮನಮೋಹನ್ ಸಿಂಗ್. ಮತ್ತೆ ತಾನು ಏನು ಮಾಡಬೇಕು ಆ ಕೆಲಸವನ್ನ ಸಾಧಿಸೇ ತೋರಿಸ್ತಾರೆ. ಆತ ಮೌನಿ ಬಾಬಾನ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವನು ಬರೀ ಪ್ರಚಾರ ಊಸಿದ್ಕೆ, ಕೆಮ್ಮಿದ್ಕೆ, ನಿಂತದ್ಕೆ, ಕುಂತದ್ಕೆ ಬರೀ ಪ್ರಚಾರ, ಬರೀ ಕ್ಯಾಮ್ರಾ ಪೋಸ್ ಕೊಡೋನು, ಅವನೇನು ಕೆಲಸ ಮಾಡಲ್ಲ ಅಂತ ಅರ್ಥ. ನಾವು ತುಂಬಾ ಜನ ನೋಡಿದೀವಲ್ಲ, ಈ ಮೋದಿ ಮಾತ್ರ ಅಲ್ಲ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜನ ನೋಡಿರಲ್ಲ, ಊಸಿದ್ಕೆಲ್ಲ ಫೋಟೋ ಹಾಕೋಣದು, ಇನ್ನೇನೋ ಹಾಕೋದು, ಏನೇನೋ ಪ್ರಚಾರ. ಅದು ನಾನು ಅವತ್ತು ಹಂಗೆ ಮಾಡಿದ್ದೆ, ಹಿಂಗೆ ಮಾಡಿದ್ದೆ, ಇದೇ ಪ್ರಚಾರ ಮಾಡ್ಕೊಂಡಿರ್ತಾರಲ್ಲ, ಖಾಲಿ ಡಬ್ಬಗಳು ಅಂತ ಅರ್ಥ. ಏನೂ ಇಲ್ಲ ಪ್ರಚಾರ ಬಿಟ್ರೆ. ಯಾಕೆಂದ್ರೆ ಕೆಲಸ ಇದ್ರೆ ಅವ್ರು ಮಾಡ್ತು, ಕೆಲಸಗಳು ಮಾತಾಡ್ತಾ ಇದ್ದು ಇಲ್ಲ, ಇವು ಬಲವಂತ ಪ್ರಚಾರ ಮಾಡ್ಕೊತಾ ಇದ್ರ. ಆಮೇಲೆ ಇಂದಿರಾ ಗಾಂಧಿಯವರು ಯಾವ ಕಾಲ 70ರ ದಶಕ ರೀ, ಈ ದೇಶಕ್ಕೆ ತಿನ್ನಕ್ಕೆ ನೆಟ್ಗೆ ಅನ್ನ ಇರಲ್ಲ ಟೈಮಲ್ಲಿ, ಬಹಳ ಜನಕ್ಕೆ ತಿನ್ನಕ್ಕೆ ಅನ್ನ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಹೋಗಿ ಅವಾಜ್ ಆಗ್ತಾಳೆ. ಎಲ್ಲಿ? ಅಮೇರಿಕದ ಪ್ರೆಸ್ ಮೀಟ್ ಮಾಡಿ ಕೇರೆ ಮಾಡಲ್ಲ ಅವ್ರಿಗೆ. ನಮ್ಮ ದೇಶ ನಮ್ಮ ನಿರ್ಧಾರ, ನೀನು ಯಾವನ್ ಕೇಳಕ್ಕೆ? ಪಾಕಿಸ್ತಾನ ಒಡೆದೆರಡು ದೇಶ ಮಾಡ್ತಾರೆ. ಇದು ತಾಕತ್ತಲ್ವಾ? ಇದಲ್ವಾ ಕೆಪಾಸಿಟಿ? ಅದಕ್ಕೆ ಹೇಳಿದ್ದ ನಮಗ್ಲೇ, ಸಂದರ್ಭ ಬಂದಾಗ್ಲೇನೆ ಗೊತ್ತಾಗೋದು ಯಾರ್ಯಾರ ಯೋಗ್ಯತೆ ಏನು, ಎತ್ತ ಏನ್ ಕತೆ ಅಂತ ಹೇಳ್ಬಿಟ್ಟು. ಯಾವ ಮಟ್ಟಕ್ಕೆ ತಗೊಂಡೋಗಿದ್ ನೀವು? ಆ ರಾಹುಲ್ ಗಾಂಧಿನ ಪಪ್ಪು ಅಂತ ಬಿಂಬಿಸಕ್ಕೆ ಸಾವಿರ ಕೋಟಿ ಮಾಡಿದ್ರಿ, ಖರ್ಚು ಮಾಡಿ ಪಪ್ಪು ಅಂತ. ಇವತ್ತು ಅವನು ಕೇಳ 2 ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಕೇಳದೆ ಓಡೋದ್ನಲ್ಲಪ್ಪ ಮನುಷ್ಯ. ಆ ಮನುಷ್ಯ ಬರಲಿಲ್ಲ, ಭಯ ಬಿತ್ಕೊಂಡು ಬರಲಿಲ್ಲ. ಇನ್ಯಾವ ನಮ್ಮ ಕರ್ನಾಟಕ ಮಂತ್ರಿ, ಇನ್ಯಾರೊಬ್ಬ ಸಿಂಡ್ಲಿಕ, ಪ್ರಹ್ಲಾದ್ ಜೋಶಿ ಒಬ್ಬ ಸಿಂಡ್ಲಿಕ, ಬಪ್ಪ ಇಲ್ಲಿ ಮಾತಾಡೋದು ಅಲ್ಲೇ ಮಾತಾಡ್ತೀಯ ಅಂದ್ರೆ ಓಡೋಗ್ಬಿಟ್ಟ. ಇಂಥ ಉತ್ತರ ಕುಮಾರ್ ಇರಲ್ಲ, ಅವನ್ ಪಪ್ಪು ಅಂತೇಳಿ ನೀವು 1000 ಕೋಟಿ ಖರ್ಚು ಮಾಡಿದ್ರಿ. ಈಗ ನಿಮ್ಮನ್ನ ಏನಂತ ಕರಿತಾವ್ರೆ? ಇಡೀ ಜಗತ್ತು ₹1 ಖರ್ಚು ಮಾಡ್ದಲೆ ಯಾವ ಮಟ್ಟಕ್ಕೆ ದೇಶದ ಭಾರತದ ಪ್ರಧಾನಿಯನ್ನು ಅವಮಾನ ಮಾಡೋದು, ಯಾವನೋ ಮಾಡೋದಿದೆಯಲ್ಲ, ನಾವು ಟೀಕೆ ಮಾಡೋಣ, ನಾವು ಎಷ್ಟೇ ಟೀಕೆ ಮಾಡೋಣ, ಬೇರೆ ಯಾವನೋ ಬಂದು ಟೀಕೆ ಮಾಡ್ತಾವನೆ, ಅಸಹ್ಯ, ಅದ್ಯೋ ಪಾಪ ನೋಡಕ್ಕಾಗಲ್ಲ. ಅವ್ರು ಯಾರು ಹೇಳ್ತಾರೆ, ಅಲ್ಲೆಲ್ಲ ಹೋಗ್ಬಿಟ್ಟು ಎಂಥದ್ದು ಕಾಳೆತ್ತಂತ ನೀನು ಇಸ್ರೇಲ್ಗೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಈ ಮಟ್ಟಕ್ಕೆ ಅವಮಾನ ಮಾಡ್ತಾರೆ. ದೇಶಕ್ಕೆ ಅವಮಾನ ಅಲ್ಲನ್ರಿ ಅದು. ಎಲ್ಲೋ ರಾಹುಲ್ ಗಾಂಧಿ ವಿದೇಶದಲ್ಲಿ ಹೋಗ್ಬಿಟ್ಟು ಈ ಮೋದಿಯನ್ನ ಟೀಕೆ ಮಾಡಿದ ತಕ್ಷಣ ಎದ್ಬಿಟ್ರು, ನಮ್ಮ ಪ್ರಧಾನಿ ಏನು ಟೀಕೆ ಮಾಡಿದ್ರು ಅಂತ. ನಾವೆಷ್ಟೇ ಟೀಕೆ ಮಾಡ್ಬೋದು, ವಿದೇಶದಲ್ಲಿ ಟೀಕೆ ಮಾಡ್ತಾವ್ರೆ. ತುಂಬಾ ಜನ ಗೇಲಿ ಮಾಡ್ಕೊಂಡು ನಗಾಡ್ತಾವ್ರೆ, ಗೇಲಿ ಮಾಡ್ಕೊಂಡು. ಅದು ಕೆಲವರು ಯಾವ ಮಟ್ಟಕ್ಕೆ ಓದಿದ್ರು ಅಂದ್ರೆ, ನೋಟ್ ಮೇಲೆ ಇನ್ಮೇಲೆ ಮಹಾತ್ಮ ಗಾಂಧಿ ಇದೆಲ್ಲ ಮೋದಿಯವ್ರ ಫೋಟೋ ಬರಬೇಕು ಅಂತ. ಮೋದಿ ಮಹಾಶಯ ಹೇಳಿದ್ದು, ಗಾಂಧೀಜಿಯವರು ಸಿನಿಮಾ ಬಂದ ಮೇಲೆ ಗಾಂಧೀಜಿ ಜಗತ್ತಿಗೆ ಗೊತ್ತಾಗಿದ್ರು ಅಂತ.
ಸಿನಿಮಾ ಬಂದಿರೋದು 80ರ ದಶಕದಲ್ಲಿ. ಆದರೆ ಅಷ್ಟಕ್ಕೆ ಮುಂಚೆ ಗಾಂಧೀಜಿ 170 ರಾಷ್ಟ್ರಗಳಲ್ಲಿ ಗಾಂಧೀಜಿ ಸ್ಟ್ಯಾಚ್ಯೂ ಇತ್ತು. 170 ದೇಶಗಳಲ್ಲಿ. ಈ ಮನುಷ್ಯಂದ ನೋಟ್ ಮೇಲೆ ಫೋಟೋ ಬರ್ಬೇಕಾಯ್ತು. ಮಹಾನಾಯಕ ಬೇರೆ ಅಂತ. ಯಾರಿಗೆ ಮಹಾನಾಯಕ? ಅದೇ ಯಾವನ ಹೆಂಗ್ ಇವತ್ತು ಕೆಲವರು ಸಮರ್ಥನೆ ಮಾಡ್ತಾ ಇದ್ದಾರೆ. ಮತ್ತು ಒಂದು ತಿಳ್ಕೊಳ್ಳಿ, ಅವ್ರ ಸಮರ್ಥನೆ ಎಲ್ಲ ಮಾಡ್ತಾ ಇರೋದು ಒಬ್ಬ ಪೆಕ್ರಂತನ್ನು ಕೂರ್ಸಿದೀವಿ. ಈ ಪೆಕರ ಬಫೂನ್ ಏನೇನೋ ಮಾತಾಡುತ್ತೆ, ಏನೇನೋ ಆಡ್ತಾ ಇರುತ್ತೆ, ಯಾವನೋ ಬರ್ಕೊಡ್ತಾನೆ, ಅದನ್ನ ಚೆನ್ನಾಗಿ ಅಂದ್ರೆ ಈ ಕೆಲವರು ನೋಡಿದ್ರ ನಿಮ್ಗೆ ತಲೆ ಒಳಗೆ ಏನೂ ಇರಲ್ಲ, ಆದ್ರೆ ಅದ್ಭುತವಾಗಿ ಭಾಷಣ ಮಾಡ್ತಾರೆ. ಕೇಳುವ ಜನ ಮಂತ್ರಮುಗ್ಧವಾದ ರೀತಿಯಲ್ಲಿ ಭಾಷಣ ಮಾಡಿ ಕನ್ವಿನ್ಸ್. ಆ ಕಲೆ ಈ ಮನುಷ್ಯನಿಗೆ ಒಂದಷ್ಟಿದೆ. ಯಾರೋ ಬರ್ಕೊಟ್ಟು ತಮ್ಗೆ ಏನ್ ಬೇಕದನ್ನ, ಅದು ಎಷ್ಟೋ ಸಲ ಆಭಾಸ ಆಗಿದೆ, ಟೆಲಿಪ್ರಾಂಪ್ಟು ಕೈ ಕೊಟ್ಟು ನಿಗೆಪಾಟ್ಲೆ ಆಗಿದೆ. ಇವ್ರೇನ್ ಮಾಡಿದ್ರು, ಇಂಥ ಪೆಕರಂತ ಮುಂದೆ ಕೂರಿಸ್ಕೊಂಡು ಇನ್ನು ಏನೇನ್ ಬೇಕು ಹಾಡಗಳು ಆಡಕ್ ಶುರು ಮಾಡಿದ್ರು. ಇಷ್ಟು ದಿವಸ ಅವನಿದೆಲ್ಲ ಹೆಂಗ್ ಪುಂಗ್ಲಿ, ನಮ್ಮ ಪ್ರಧಾನಿ ಹೆಂಗ್ ಮಾಡಿದ್ರು, ಪ್ರಧಾನಿ ಹಿಂಗ್ ಮಾಡಿದ್ರು, ಮೋದಿ ಹೆಂಗ್ ಮಾಡಿದ್ರು ಅಂದ್ರೆ ಅವ್ನಿಗೆ ಗೊತ್ತಿತ್ತು ಚೆನ್ನಾಗಿ ಒಂದು ಪೆಕರ ಅಂತ ಹೇಳ್ಬಿಟ್ಟು ಒಂದ್ ರೀತಿಯಲ್ಲಿ ಗೆಲುವು ಮಾಡ್ತಾ ಇದ್ರು, ಮಜಾ ತಗೋತಾ ಇದ್ರು. ಅದು ಬಿಟ್ಟು ಬೇರೆ ಏನು ಮಾಡ್ತಿರಲಿಲ್ಲ. ಅದಕ್ಕೆ ಹೇಳಿದ್ದು, ಇಂಥ ಒಬ್ಬ ಹಳ್ಳದೆಯ ಅಂಜುಬುರ್ಕ ಪ್ರಧಾನಿಯನ್ನ ಈ ದೇಶ ಇದುವರೆಗೂ ಯಾವತ್ತೂ ನೋಡಿರಲಿಲ್ಲ. ಇದೇ ತರ ಹೋಗ್ತಾ ದೇಶದ ಮರ್ಯಾದೆ ಹಾಳಾಗುತ್ತೆ. ಎಷ್ಟು ದಡ್ಡ ಮನುಷ್ಯ ಅಂದ್ರೆ ನೋಡಿ, ಏನೋ ಇಂಡಿಯಾದ ಆರ್ಮಿಗೆ ಹೇಳಿದ್ರಂತೆ, ಮೋಡ ಬಂದ ತಗೊಂಡ ಬಾಂಬ್ ಹಾಕ್ಬಿಡಿ ಅಂತ. ಬಹುಶಃ ಕರ್ನಾಟಕದ ಒಂದು ಪಿಕ್ಚರ್ ಬೇಕು, ಕನ್ನಡ ಚಲಿಸುವ ಮೋಡಗಳು ಅಂತ. ಈ ಮನುಷ್ಯನ ಟೈಟ್ಲ್ ಕೊಟ್ಟನೇನೋ ಗೊತ್ತಿಲ್ಲ, ಮೋದಿನ ಕೊಟ್ಟಿರ್ಬೇಕು ಟೈಟ್ಲು. ಅಟ್ಲೀಸ್ಟ್ ಅಲ್ಲಿ ಅಧಿಕಾರಿಗಳು ಅವರಾರು ಹೇಳ್ಬಿಡ್ದಲ್ಲ, ಇಲ್ಲ ಹೊರಗಡೆ ಮಾತಾಡ್ಬಿಡಿ, ನಗಾಡ್ತಾರೆ, ಹಂಡು ಬಿಡ್ಕೊಂಡು ನಗಾಡ್ಬಿಡ್ತಾರೆ, ಮಾತಾಡ್ಬಾರ್ದು ಅಂತ ಹೇಳ್ಬಿಟ್ಟು. ಈಗಲಾದ್ರೂ ಇಂಥ ಒಬ್ಬ ಪುಕ್ಲ ಅಂಜುಬುರ್ಕ ಅವನೋ ದನಾತಿನೇ ದೇಶದಲ್ಲಿ ಹೇಳ್ದ ಅಂತ ಹೇಳ್ಬಿಟ್ಟು ಯುದ್ಧ ನಿಲ್ಲಿಸ್ತನು, ದನಾತಿನ ದೇಶದಲ್ಲಿ ಹೇಳ್ದ ಅಂತ ಹೇಳ್ಬಿಟ್ಟು 30 ದಿವಸ ಮಾತ್ರ ಪೆಟ್ರೋಲ್ ತಗೊಳಕ್ ಒಪ್ಕೊಂಡವನು. ಒಂದೇ ಒಂದು ಅವನ ಹಾಕ ಒಂದು ಗುಟ್ರಿಗೆ ಒಂದು ಅವಾಜ್ ಇಲ್ಲ, ಒಂದು ಪ್ರತಿಕ್ರಿಯೆ ಇಲ್ಲ. ಯಾವನ್ಗೆ ಹೇಳ್ತೀಯ ನೀನ್? ಯಾವನಲ್ಲಿ ನೀನ್? ಯಾವ ತೋಲಾಂಡಿ ನಾಯಕಲ್ಲ ನಮ್ಗೆ ಹೇಳಕ್ಕೆ? ನಾವೆಲ್ಲಿ ಏನ್ ತಿನ್ಬೇಕು, ಏನ್ ಉಟ್ಕೋಬೇಕು, ಯಾರ ಹತ್ರ ವ್ಯಾಪಾರ ಮಾಡ್ಬೇಕು, ಯಾರ ಹತ್ರ ಮಾಡಬಾರ್ದು? ಇನ್ನು ಹೊಸಾತು ದೇಶನ ಇದು? ಇನ್ನು ಗುಲಾಮ್ಗಿರಿ ಮಾಡ್ತಾ ಇದೀವ? ಸ್ವತಂತ್ರ ಬಂದಿಲ್ವ ನಮ್ಗೆ? ಅವನು ಹೇಳಕ್ಕೆ? ಅದಕ್ಕೆ ಹೇಳೋದು, ಸ್ಪಷ್ಟತೆ ಇರಬೇಕು. ಎಲ್ಲವೋ ಏನು ಚುನಾವಣಾ ಪ್ರಚಾರ, ಟ್ರಂಪ್ ಬಗ್ಗೆ ಪರವಾಗಿ ಚುನಾವಣಾ ಪ್ರಚಾರ ಮಾಡಕ್ ಹೋಯ್ದ ಮನುಷ್ಯ. ಯಾವತ್ತು ಬೇರೆ ದೇಶದ ಚುನಾವಣೆಗಳಲ್ಲಿ ಮತ್ತೊಂದು ತಲೆ ಹಾಕ್ಬಾರ್ದು ನಾವು. ನಮ್ಮ ವಿದೇಶಾಂಗ ನೀತಿ ಹೆಂಗಿರ್ಬೇಕು ಅಂತಲೂ ಗೊತ್ತಿಲ್ಲ. ಇವತ್ತು ಇದನ್ನೂ ಸಹ ಸಮರ್ಥನೆ ಮಾಡ್ಕೋತಾರಲ್ಲ. ಅದಕ್ಕೆ ಹೇಳಿದ್ದು, ಸಮರ್ಥನೆ ಮಾಡ್ಕೊಂಡು ಯಾರು ಅಂದ್ರೆ ಈ ಸಾವರ್ಕರ್ ಸಂತತಿ. ಸಾವರ್ಕರ್ ಯಾರು ಅಂದ್ರೆ ಪಠಾಣಗಳಿಗೆ ಬ್ರಿಟಿಷರು ಅಂಡು ಕೊಟ್ಟವನು. ಆ ಉರಿ ತಡೆಯಕ್ಕಾಗದ್ಮೇಲೆ ಆತ ಈ ತರ ಹಿಂಗಾಗಿದ್ದು. ಅವನೇನಾದ ಇನ್ನೊಂದಿಸ್ ನೋಡೋಣ. ಈ ಮನುಷ್ಯ ಅರೆಗಳಿಗೆ ಸಹ ಪ್ರಧಾನಿ ಪಟ್ಟದಲ್ಲಿ ಕುತ್ಕೊಳಕ್ಕೆ ಯೋಗ್ಯತೆ ಇಲ್ಲ. ದೇಶದ ಮರ್ಯಾದೆಯನ್ನ, ಜನತೆಯ ದೇಶ ಅಂದ್ರೆ ಜನಗಳ ಘನತೆಯನ್ನ, ಸ್ವಾಭಿಮಾನವನ್ನ, ಸ್ವತಂತ್ರವನ್ನ ಎಲ್ಲವನ್ನು ಧನಾತಿನ ದೇಶಕ್ಕೆ ಅಡ ಇಟ್ಟಿರುವ ಈ ಪ್ರಧಾನಿ ಈ ಕೂಡಲೇ ತೊಲಗಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.